ಸ್ನೇಹಿತರೆ, ನಿಮ್ಮೊಂದು ಮಕ್ಕಳ ಭವಿಷ್ಯಕ್ಕಾಗಿ ನೀವು ಹೂಡಿಕೆ ಮಾಡ್ಬೇಕಂತ ಹಲವಾರು ಆಪ್ಷನ್ಗಳನ್ನ ಹುಡುಕ್ತಾ ಇರ್ತೀರಾ ಸ್ನೇಹಿತರೆ. ಅದರಲ್ಲಿ ಆರ್-ಡಿ ಆಗಿರ್ಬೋದು, ಎಫ್-ಡಿ ಆಗಿರ್ಬೋದು, ಅದೇ ರೀತಿಯಾಗಿ ಮ್ಯೂಚುವಲ್ ಫಂಡ್ ಆಗಿರ್ಬೋದು. ಈ ರೀತಿಯಾಗಿ ಹಲವಾರು ಆಪ್ಷನ್ಗಳು ಇರುವಂತದ್ದು. ಅದರಲ್ಲಿ ನಿಮ್ಗೆ ಬೆಸ್ಟ್ ಆಪ್ಷನ್ ಅಂದ್ರೆ ಈ ಒಂದು SSY ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ. ಈ ಒಂದು ಯೋಜನೆಯಲ್ಲಿ ನಿಮ್ಗೆ ಹೆಣ್ಣು ಮಕ್ಕಳಿಗೆ ಹೂಡಿಕೆ ಮಾಡೋದಕ್ಕೆ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ನೀವು ಕೇವಲ ಪ್ರತಿ ತಿಂಗಳು ಕೂಡ 250 ರೂಪಾಯಿನ ಹಾಕೊಂಡು ಹೋದ್ರೆ, ಅಥವಾ ಪ್ರತಿ ಒಂದು ತಿಂಗಳಲ್ಲೂ ಕೂಡ ನೀವು 1,000ನ ಹೂಡಿಕೆನ ಮಾಡ್ತಾ ಹೋದ್ರೆ ನಿಮ್ಗೆ ಕೊನೆಯಲ್ಲಿ 75 ಲಕ್ಷದವರೆಗೂ ಕೂಡ ಆ ಒಂದು ಹೂಡಿಕೆ ಅಂದ್ರೆ ಆ ಒಂದು ಏನು ಇಂಟ್ರೆಸ್ಟ್ ಏನ್ ಬರುತ್ತಲ್ವಾ, ಅದು ನಿಮ್ಗೆ ಕಾಂಪೌಂಡ್ ಆಗುವಂತದ್ದು. ಅಂದ್ರೆ ಕಾಂಪೌಂಡ್ ಆಗಿ ನಿಮ್ಗೆ 75 ಲಕ್ಷದವರೆಗೂ ಕೂಡ ರೀಚ್ ಆಗುವಂತದ್ದು. ಈ ರೀತಿಯಾದ ಒಂದು ಅವಕಾಶಗಳಿಗೆ ಹಲವಾರು ಜನರು ಕಾಯ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಒಂದು ಹೂಡಿಕೆಯಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಟ್ಯಾಕ್ಸ್ ಕೂಡ ಕಟ್ಟೋಗೋದಿಲ್ಲ. ನಿಮ್ಗೆ ಬಂದಂತ ಒಂದು ಇನ್ಕಮ್ ಆಗಿರ್ಬೋದು, ಅಂದ್ರೆ ನಿಮ್ಗೆ ಬಂದಂತ ಒಂದು ಈ ಒಂದು ಇಂಟ್ರೆಸ್ಟ್ ಆಗಿರ್ಬೋದು, ಅಥವಾ ನೀವು ಹೂಡಿಕೆ ಮಾಡಿರುವಂತ ಒಂದು ಪ್ರಿನ್ಸಿಪಲ್ ಅಮೌಂಟ್ ಆಗಿರ್ಬೋದು, ಇದು ಯಾವುದಕ್ಕೂ ಕೂಡ ಟ್ಯಾಕ್ಸ್ ಕಟ್ ಆಗೋದಿಲ್ಲ ಅಂತ ಆ ರೀತಿಯಾದ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ನಿಮ್ಮ ಒಂದು ಹೆಣ್ಣು ಮಕ್ಕಳೇನಾದ್ರೂ ಕೂಡ ನಿಮ್ಗೆ ಇದ್ರೆ ಅಂತವ್ರಿಗೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ನೀವು ಹೂಡಿಕೆನ ಮಾಡಬಹುದು ಸ್ನೇಹಿತರೆ. ಇದರಲ್ಲಿ ನಿಮ್ಗೆ 8.2% ವರೆಗೂ ಕೂಡ ಇಂಟ್ರೆಸ್ಟ್ ಸಿಗುವಂತದ್ದು. ಅದೇ ರೀತಿಯಾಗಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಿಮ್ಗೆ ಹೆಚ್ಚಿಗೆ ಅಮೌಂಟ್ ನ ಹಾಕ್ಬೇಕು ಅನ್ನೋದೇನಿಲ್ಲ. ನಿಮ್ಗೆ 250 ರೂಪಾಯಿಂದನೂ ಕೂಡ ಸ್ಟಾರ್ಟ್ ಆಗುವಂತದ್ದು. ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ನಿಮ್ಗೆ 1.5 ಲಕ್ಷದವರೆಗೆ ಒಂದು ವರ್ಷದಲ್ಲಿ ನೀವು ಹೂಡಿಕೆನ ಮಾಡಬಹುದು. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಯೋಜನೆಯ ಪ್ರಮುಖ ನಿಯಮಗಳು ಅಂದ್ರೆ ರೂಲ್ಸ್ ಏನಿರುತ್ತೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಮಗಳ ವಯಸ್ಸು 10 ವರ್ಷದ ಒಳಗಡೆ ಇರಬೇಕಾಗುತ್ತೆ. ಇದು ಹೆಣ್ಮಕ್ಳಿಗೆ ಇರುವಂತ ಒಂದು ಸ್ಕೀಮು, ಹುಡುಗರಿಗೆ ಇರೋದಿಲ್ಲ. ಹೆಣ್ಣು ಮಗುವಿಗೆ ಮಾತ್ರ ಇರುವಂತ ಈ ಒಂದು ಸ್ಕೀಮ್ ಅಲ್ಲಿ 10 ವರ್ಷದ ಒಳಗಡೆ ಇರಬೇಕಾಗುತ್ತೆ ನಿಮ್ಮ ಒಂದು ಮಗಳ ವಯಸ್ಸು. ಆ ಒಂದು ಸಂದರ್ಭಗಳಲ್ಲಿ ನೀವು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಒಂದು ಅಕೌಂಟ್ ನ ಮಾಡಿಸ್ಬೇಕಾಗುತ್ತೆ. ನಂತರದಲ್ಲಿ ಯೋಜನೆಯ ಅವಧಿ ಅಂದ್ರೆ 21 ವರ್ಷದವರೆಗೆ ನೀವು ಈ ಒಂದು ಮೆಚುರಿಟಿ ಪೀರಿಯಡ್ ಇರುವಂತದ್ದು. 21 ವರ್ಷದವರೆಗೆ ನೀವು ಕಟ್ಟಿದಂತ ಹಣನ ರಿಟರ್ನ್ ತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಹಣ ಕಟ್ಟಬೇಕಾದ ಒಂದು ಅವಧಿ ಯಾವ್ದು ಎಷ್ಟು ಅಂತ ನೋಡೋದಾದ್ರೆ, ನೀವು ಕಂಪಲ್ಸರಿಯಾಗಿ 15 ವರ್ಷದವರೆಗೆ ನೀವು ಆ ಒಂದು ಹಣನ ಕಟ್ಟಬೇಕಾಗುತ್ತೆ. ನೀವು 250 ರೂಪಾಯಿಂದನೂ ಕೂಡ ಮಿನಿಮಮ್ 250 ರೂಪಾಯಿಂದನೂ ಕೂಡ ಸ್ಟಾರ್ಟ್ ಮಾಡಬಹುದು. ಮ್ಯಾಕ್ಸಿಮಮ್ ನಿಮ್ಗೆ 1.5 ಲಕ್ಷದವರೆಗೂ ಕೂಡ ಹಣನ ಕಟ್ತಾ ಹೋಗ್ಬೋದು. ಹಾಗಿದ್ರೆ ನೀವು ಎಲ್ಲಿವರೆಗೂ ಕೂಡ ಆ ಒಂದು ಹಣ ಕಟ್ಟಬೇಕಾಗುತ್ತೆ, ಎಷ್ಟು ಅವಧಿವರೆಗೆ ನೀವು ಹಣ ಕಟ್ಟಬೇಕಾಗುತ್ತೆ ಅಂತ ನೋಡೋದಾದ್ರೆ, ನಿಮ್ಗೆ ಖಾತೆ ತೆರೆಯುವ ದಿನದಿಂದ ಅಂದ್ರೆ ನೀವು ಯಾವತ್ತು ಅಕೌಂಟ್ ನ ಓಪನ್ ಮಾಡ್ತೀರಾ ಅಲ್ಲಿಂದ 15 ವರ್ಷದವರೆಗೆ ನೀವು ಹಣನ ಹಾಕಿದ್ರೆ, ನಿಮ್ಗೆ ಉಳಿದ 6 ವರ್ಷ ನೀವು ಹಣ ಹಾಕೋದಿದ್ದರೂ ಕೂಡ, ಅಂದ್ರೆ ಉಳಿದ 6 ವರ್ಷ ಏನಿರುತ್ತಲ್ವಾ, 21 ವರ್ಷಕ್ಕೆ ನೀವು ಕಂಪ್ಲೀಟ್ ಹಣನ ವಿತ್ಡ್ರಾ ಮಾಡಬಹುದು. ಆ ಒಂದು 15 ವರ್ಷದ ತನಕ ಕೂಡ ನೀವು ಹಣನ ಕಟ್ತಾ ಹೋಗಿ, ಇನ್ನು 6 ವರ್ಷ ನೀವು ಹಣ ಹಾಕ್ಲಿಲ್ಲ ಅಂದ್ರೂ ಕೂಡ ಬಡ್ಡಿ ಸ್ವಯಂವಾಗಿ ಜಮಾ ಆಗುತ್ತಲೇ ಹೋಗುತ್ತೆ. ಅಂದ್ರೆ ಆ ಬಡ್ಡಿ ಏನಿರುತ್ತಲ್ವಾ, ಅದು ನೀವೇನು 15 ವರ್ಷದವರೆಗೂ ಕೂಡ ಕಟ್ತಾ ಹೋಗಿರ್ತೀರಾ, ಆ ಒಂದು ಹಣಕ್ಕೆ 6 ವರ್ಷ ಬಡ್ಡಿ ಅದು ಕಾಂಪೌಂಡಿಂಗ್ ಆಗ್ತಾನೆ ಹೋಗಿರುತ್ತೆ, ಬಡ್ಡಿ ಅದು ಜಮಾ ಆಗ್ತಾನೆ ಇರುತ್ತೆ. ಈ ರೀತಿಯಾದ ಒಂದು ಒಳ್ಳೆಯ ಅವಕಾಶ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಂತರದಲ್ಲಿ ಈ ಒಂದು ನೀವು ಕಟ್ಟಿದಂತ ಹಣ ಆಗಿರ್ಬೋದು, ಆ ಒಂದು ಬಡ್ಡಿ ಏನ್ ಬಂದಿರುತ್ತಲ್ವಾ, ಅದೆಲ್ಲದನ್ನು ಕೂಡ ಮಗಳಿಗೆ 18 ವರ್ಷದ ನಂತರ ಆ ಒಂದು ಶಿಕ್ಷಣ ಮಾಡ್ತೀನಿ, ಏನಾದ್ರೂ ಕೂಡ ಹೈಯರ್ ಎಜುಕೇಶನ್ ನ ಮಾಡ್ತೀನಿ ಅನ್ನೋದಾದ್ರೆ, ಮಗಳಿಗೆ 18 ವರ್ಷ ತುಂಬಿದ ನಂತರದಲ್ಲಿ ಆ ಒಂದು 50% ಹಣನ ನೀವು ವಿತ್ಡ್ರಾ ಮಾಡಬಹುದು. 18 ವರ್ಷ ಆದ ನಂತರದಲ್ಲಿ ನೀವು 50% ಹಣನ ವಿತ್ಡ್ರಾ ಮಾಡಬಹುದು. ಅದು ಕೂಡ ಏನಾದ್ರೂ ಕೂಡ ಮಕ್ಕಳ ಎಜುಕೇಶನ್ಗೆ ಆಗಿದ್ರೆ ವಿತ್ಡ್ರಾ ಮಾಡಬಹುದು 50%. 18 ವರ್ಷ ಆದ ನಂತರದಲ್ಲಿ ಆ ಒಂದು ಮಗಳ ಮದುವೆ ಏನಾದ್ರೂ ಕೂಡ ನಿಶ್ಚಯ ಆದಂತ ಸಂದರ್ಭಗಳಲ್ಲಿ 100% ಹಣನೂ ಕೂಡ ವಿತ್ಡ್ರಾ ಮಾಡಬಹುದು. ಅಂದ್ರೆ ಪೂರ್ಣ ಖಾತೆಯನ್ನೇ ನೀವು ಕ್ಲೋಸ್ ಮಾಡ್ಬೇಕಾಗುತ್ತೆ, ಅದಾದ ನಂತರದಲ್ಲಿ ವಿತ್ಡ್ರಾನ ಮಾಡಬಹುದು. ಅದೇ ರೀತಿಯಾಗಿ ಸ್ನೇಹಿತರೆ, ನೀವು ಮಾಸಿಕವಾಗಿ ಈ ಒಂದು ಹಣನ ಕಟ್ಟಿದ್ರೆ, ಇಷ್ಟು ಹಣನ ನೀವು ಕಟ್ಟಿದ್ರೆ ಎಷ್ಟು ಸಿಗ್ಬೋದು ಕೊನೆಯಲ್ಲಿ ಅಂತ ನಾವು ನೋಡೋದಾದ್ರೆ, ಒಂದು ಅಪ್ರಾಕ್ಸಿಮೇಟ್ ಆಗಿ ತಿಂಗಳಿಗೆ ನೀವೇನಾದ್ರೂ ಕೂಡ 1,000 ಕಟ್ತೀರ ಅಂತ ಅನ್ಕೊಳ್ಳಿ. ನೀವೇನಾದ್ರೂ ಕೂಡ 1,000 ತಿಂಗಳಿಗೆ ಹಾಕಿದ್ರೆ ನಿಮ್ಗೆ 15 ವರ್ಷಕ್ಕೆ ನಿಮ್ಗೆ 1,80,000 ರೂಪಾಯಿ ಆಗುವಂತದ್ದು. ಅದೇ ರೀತಿಯಾಗಿ 15 ವರ್ಷಕ್ಕೆ ನೀವು 1,81,000 ರೂಪಾಯಿನ ನೀವು ಕಟ್ಟಬೇಕಾಗುತ್ತೆ 15 ವರ್ಷಕ್ಕೆ. ಅದೇ ರೀತಿಯಾಗಿ ನೀವೇನಾದ್ರೂ ಕೂಡ 21 ವರ್ಷಕ್ಕೆ ಆ ಒಂದು ಮೆಚುರಿಟಿ ಪೀರಿಯಡ್ ಮುಗಿದ ನಂತರದಲ್ಲಿ ನೀವೇನಾದ್ರೂ ಕೂಡ ವಿತ್ಡ್ರಾ ಮಾಡ್ತೀನಿ ಅಂದ್ರೆ ನಿಮ್ಗೆ 5,50,000 ರೂಪಾಯಿ ನಿಮ್ಗೆ ಸಿಗುವಂತದ್ದು. ಅಂದ್ರೆ ನೀವು ಕೇವಲ ಇಲ್ಲಿ ಹಾಕುವಂತದ್ದು ತಿಂಗಳ 1,000 ರೂಪಾಯಿ ಹಾಕ್ತೀರಾ, ಅದು 1,80,000 ರೂಪಾಯಿ ಆಗಿರುತ್ತೆ. ಅಲ್ಲಿಗೆ ನೀವು ಸ್ಟಾಪ್ ಮಾಡ್ತೀರಾ, 15 ವರ್ಷಕ್ಕೆ ನೀವು ಸ್ಟಾಪ್ ಮಾಡ್ಬಿಡ್ತೀರಾ. ಆದ್ರೂ ಕೂಡ ಇನ್ನು 6 ವರ್ಷ ಅದು ಬಡ್ಡಿ ಬೆಳೀತಾ ಅಂದ್ರೆ ಕಾಂಪೌಂಡಿಂಗ್ ಆಗ್ತಾ ಅದು 5,50,000
ಆಗಿರುತ್ತೆ. 1,000ನ ನೀವು ಪ್ರತಿ ತಿಂಗಳು ಹಾಕ್ತಾ ಹೋದ್ರೆ. ಅದೇ ರೀತಿಯಾಗಿ ನೀವೇನಾದ್ರು ಕೂಡ ಹಾಕುದ್ರಿ ಅನ್ಕೊಳ್ಳಿ, ಅದು ನೀವು 9 ಲಕ್ಷ ಕಟ್ತೀರಾ 15 ವರ್ಷಕ್ಕೆ, ಅದು ನಿಮ್ಗೆ 27,70,000 ರೂಪಾಯಿ ಆಗುವಂತದ್ದು. ನಂತರ ನೀವೇನಾದ್ರು ಕೂಡ 10,000 ರೂಪಾಯಿ ಹಾಕ್ತೀರಾ ಪ್ರತಿ ತಿಂಗಳು ಅಂದ್ರೆ ಅದು 18 ಲಕ್ಷ ರೂಪಾಯಿ ನೀವು ಹಾಕಿರ್ತೀರಾ 15 ವರ್ಷಕ್ಕೆ, ಅದು ನಿಮ್ಗೆ 55 ಲಕ್ಷದವರೆಗೆ ನಿಮ್ಗೆ ಆಗುವಂತದ್ದು, 55,40,000 ಆಗುವಂತದ್ದು. ಅಂದ್ರೆ ಒಂದು ಚಕ್ರ ಬಡ್ಡಿ ಸೇರಿ 55,40,000 ರೂಪಾಯಿ ಆಗಿರುತ್ತೆ. ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ನೀವೇನಾದ್ರೂ ಕೂಡ 12,500 ರೂಪಾಯಿ ಹಾಕ್ತೀರ ಅನ್ನೋದಾದ್ರೆ, ಪ್ರತಿ ತಿಂಗಳು ಕೂಡ 12,500 ರೂಪಾಯಿ ಹಾಕ್ತೀರ ಅನ್ನೋದಾದ್ರೆ, ನೀವು 15 ವರ್ಷಕ್ಕೆ 22,50,000 ರೂಪಾಯಿ ನೀವು 15 ವರ್ಷ ಕಟ್ಟಿರ್ತೀರಾ. ಆದ್ರೆ ಆ ಒಂದು 22,50,000 ನೀವು 6 ವರ್ಷ ನೀವು ಕಟ್ಲಿಲ್ಲ ಅಂದ್ರೂ ಕೂಡ ನಿಮ್ಗೆ 70 ಲಕ್ಷ ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ ನೀವು 15 ವರ್ಷ ತನಕ ಮಾತ್ರ ನೀವು ಹಾಕೋದು ಅಮೌಂಟ್ ನ, 1,000 ಹಾಕಿ ಅಥವಾ 5,000 ಹಾಕಿ, 10,000 ಹಾಕಿ, 12,000 ಹಾಕಿ, ಇದೆಲ್ಲದೂ ಕೂಡ ನೀವು 15 ವರ್ಷದವರೆಗೂ ಹಾಕಿ ಅವಾಗ ನೀವು ಸ್ಟಾಪ್ ಮಾಡಿದ ನಂತರದಲ್ಲಿ ಅದು ಚಕ್ರ ಬಡ್ಡಿಯ ಬೆಳಿತಾನೆ ಹೋಗ್ತಾ ಹೋಗ್ತಾ ನಿಮ್ಗೆ ಕೊನೆಗೆ ನಿಮ್ಗೆ ಏನಾದ್ರು ಕೂಡ ಅದರ ಒಂದು ಡಬಲ್ ಕೂಡ ನಿಮ್ಗೆ ಸಿಗುವಂತದ್ದು. ಓಕೆ ಸ್ನೇಹಿತರೆ, ಇದು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಈ ಒಂದು ಸುಕನ್ಯಾ ಸಮೃದ್ಧಿ ಈ ಒಂದು ಖಾತೆನ ಎಲ್ಲಿ ನೀವು ಓಪನ್ ಮಾಡ್ಬೋದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಓಪನ್ ಮಾಡಬಹುದು. ಅದೇ ರೀತಿಯಾಗಿ ನೀವು ಹತ್ತಿರದ ಒಂದು SBI ಬ್ಯಾಂಕ್ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು ಕೂಡ ಈ ಒಂದು ಮುಂತಾದ ಬ್ಯಾಂಕ್ ಗಳಲ್ಲೂ ಕೂಡ ನೀವು ಈ ಒಂದು ಖಾತೆನ ಓಪನ್ ಮಾಡಬಹುದು ಸ್ನೇಹಿತರೆ. ಅದೇ ರೀತಿಯಾಗಿ ಅಗತ್ಯ ದಾಖಲಾತಿಗಳು ಯಾವ್ದು ಇದೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಮಗಳ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಂತರ ಈ ಒಂದು ಪೋಷಕರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ನಂತರ 2 ಪಾಸ್ಪೋರ್ಟ್ ಸೈಜ್ ನ ಒಂದು ಫೋಟೋಗಳು ಕೂಡ ಬೇಕಾಗುವಂತದ್ದು. ನೀವು ಇದನ್ನ ಆರಂಭ ಮಾಡೋದಕ್ಕೆ ಕೇವಲ ನೀವು 250 ರೂಪಾಯಿ ಕೊಟ್ರೆ ಸಾಕಾಗುತ್ತೆ, ಆ ಒಂದು ಅಕೌಂಟ್ ಓಪನ್ ಆಗುತ್ತೆ. ಅದಾದ ನಂತರದಲ್ಲಿ ನೀವು ಪ್ರತಿ ತಿಂಗಳು 1,000 ಬೇಕಾದ್ರೆ ಹಾಕ್ಬೋದು, 5,000 ಬೇಕಾದ್ರೂ ಹಾಕ್ಬೋದು, 10,000 ಬೇಕಾದ್ರೂ ಹಾಕ್ಬೋದು. ಮ್ಯಾಕ್ಸಿಮಮ್ ನಿಮ್ಗೆ 12,500 ರೂಪಾಯಿ ತನಕನೂ ಹಾಕುವಂತ ಅವಕಾಶ ಇರುವಂತದ್ದು ಪ್ರತಿ ತಿಂಗಳು. ಆದ್ರೆ ಒಂದು ವರ್ಷಕ್ಕೆ ನಿಮ್ಗೆ 1.5 ಲಕ್ಷದವರೆಗೂ ಕೂಡ ಮ್ಯಾಕ್ಸಿಮಮ್ ಹಾಕೋದಕ್ಕೆ ಇರುತ್ತೆ. ಅದಕ್ಕೆ ಸ್ನೇಹಿತರೆ, ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದು ಕೂಡ ನಿಮ್ಗೆ ಈ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಏನಾದ್ರು ಆಗಿದ್ರೆ ತುಂಬಾನೇ ಹೆಲ್ಪ್ ಆಗುವಂತದ್ದು. ಮಗಳ ಒಂದು ಹೈಯರ್ ಎಜುಕೇಶನ್ ಆಗಿರ್ಬೋದು, ಅಥವಾ ಮದುವೆ ಮಾಡೋದಕ್ಕಾಗಿರ್ಬೋದು. ಅದೇ ರೀತಿಯಾಗಿ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಕೂಡ ಆಗಿರುವಂತದ್ದು ಇದು. ಅದೇ ರೀತಿಯಾಗಿ ಒಂದು ಟ್ಯಾಕ್ಸ್ ಕೂಡ ಸೇವ್ ಆಗುವಂತದ್ದು. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಚಕ್ರ ಬಡ್ಡಿ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಕೂಡ ಬಂದಿದ್ರು ಕೂಡ ಅದಕ್ಕೆ ನೀವು ಯಾವುದೇ ರೀತಿಯಾದ ಟ್ಯಾಕ್ಸ್ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಅಥವಾ ನೀವು ಕಟ್ಟಿದಂತ ಒಂದು ಪ್ರಿನ್ಸಿಪಲ್ ಅಮೌಂಟ್ಗೂ ಕೂಡ ಯಾವುದೇ ರೀತಿಯಾದ ಟ್ಯಾಕ್ಸ್ ಇರೋದಿಲ್ಲ. ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ. ಓಕೆ ಸ್ನೇಹಿತರೆ, ಇದು ಕಂಪ್ಲೀಟ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಏನಾದ್ರು ಕೂಡ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.